Hello students, in this video we are going to learn all previous year 2 marks question from integration. ಸೊ ಇದುವರೆಗೂ ಯಾವ್ದ್ಯಾವುದು ಬೋರ್ಡ್ ಎಕ್ಸಾಮ್ಗೆ ಅಪಿಯರ್ ಆಗಿದೆಯೋ ಆ ಎಲ್ಲ ಇಂಟಿಗ್ರೇಷನ್ನ 2 ಮಾರ್ಕ್ಸ್ ಕ್ವಶನ್ಸ್ನ ಕಲಿತಾ ಹೋಗೋಣ. ಹೇಗೆ ಕಲಿತಾ ಹೋಗೋಣ? ಮೆಥಡ್ ವೈಸ್. ಫಸ್ಟು ಸಬ್ಸ್ಟಿಟ್ಯೂಷನ್, ಆನಂತರ ಪಾರ್ಷಿಯಲ್ ಫ್ರ್ಯಾಕ್ಷನ್, ಆನಂತರ ಪಾರ್ಟ್ಸ್. ಮೂರು ಮೆಥಡ್ನ ಸಪ್ರೇಟಾಗಿ ತೊಗೊಂಡು ಸಾಲ್ವ್ ಮಾಡ್ತಾ ಹೋಗೋಣ. ಲೆಟ್ಸ್ ಗೆಟ್ ಇನ್. ಸೊ ಫಸ್ಟು ಇಂಟಿಗ್ರೇಷನ್ಸ್ ಬೈ ಸಬ್ಸ್ಟಿಟ್ಯೂಷನ್ ಶುರು ಮಾಡೋಕ್ಕಿಂತ ಮುಂಚೆ ಫಸ್ಟ್ ಅಬ್ಸರ್ವ್ ಮಾಡಿ ಪ್ಯಾಟ್ರನ್ಸ್ ಹೇಗಿರುತ್ತೆ ಕ್ವಶನ್ಸ್ ಅಂತ. ಇಲ್ಲಿ ಅಬ್ಸರ್ವ್ ಮಾಡಿ, ಫಂಕ್ಷನ್ಸ್ ಇರುತ್ತೆ, ಫಂಕ್ಷನ್ನ ಜೊತೆಗೆ ಅದ್ರ ಡೆರಿವಿಟಿವ್ಸ್ ಇರುತ್ತೆ. ಫಂಕ್ಷನ್ ಇದೆ, ಫಂಕ್ಷನ್ ಜೊತೆಗೆ ಡೆರಿವಿಟಿವ್ ಇದೆ. ಸೊ ಎಫ್ ಆಫ್ ಎಕ್ಸ್ ಫಂಕ್ಷನ್ ಇದೆ, ಎಫ್ ಡ್ಯಾಶ್ ಆಫ್ ಎಕ್ಸ್ ಡೆರಿವಿಟಿವ್ ಇದೆ. ಈ ಥರದ ಕೇಸಸಲ್ಲಿ ನಾವು ಇಂಟಿಗ್ರೇಷನ್ ಬೈ ಸಬ್ಸ್ಟಿಟ್ಯೂಷನ್ನ ಅಪ್ಲೈ ಮಾಡಬೇಕು. ಯಾವಾಗ ಅಂದರೆ ಫಂಕ್ಷನ್ಸ್ ಇರಬೇಕು, ಜೊತೆಗೆ ಅದರ ಡಿರೈವಿಟಿವ್ಸ್ ಕೂಡ ಇರಬೇಕು. ರೈಟ್? ಆ ಥರದ ಕೆಲವು ಎಕ್ಸಾಂಪಲ್ಸ್ ನೋಡ್ತಾ ಹೋಗೋಣ. ನೋಡಿ, ಇಲ್ಲಿ ನಾನು ತೊಗೊಂಡಿರೋ ಫಸ್ಟ್ ಕ್ವಶನ್, ಇ ಟು ದ ಪವರ್ ಆಫ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಡಿವೈಡ್ಸ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್. ಇಲ್ಲಿ ಅಬ್ಸರ್ವ್ ಮಾಡಿ, ಈ ಟ್ಯಾನ್ ಇನ್ವರ್ಸ್ ಎಕ್ಸ್ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ 1/1 ಪ್ಲಸ್ ಎಕ್ಸ್ ಸ್ಕ್ವೇರ್ ಬರುತ್ತೆ. ಸೊ ಆನ್ ದ ಬೇಸ್ ಆಫ್ ದಿಸ್ ಅಬ್ಸರ್ವೇಷನ್ ಐ ಕ್ಯಾನ್ ರೀರೈಟ್ ದ ಕ್ವಶನ್ ಆಸ್ ಇ ಟು ದ ಪವರ್ ಆಫ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಈಸ್ ಫಸ್ಟ್ ಪಾರ್ಟ್ ಇಂಟು 1/1 ಪ್ಲಸ್ ಎಕ್ಸ್ ಸ್ಕ್ವಯರ್ ಇಂಟು ಡಿ ಎಕ್ಸ್ ಈಸ್ ಸೆಕೆಂಡ್ ಪಾರ್ಟ್. ಈ ಥರ ಬರೀಬೋದಾ? ಸೊ ಈಗ ಲೆಟ್ಸ್ ಟೇಕ್ ಟ್ಯಾನ್ ಇನ್ವರ್ಸ್ ಎಕ್ಸ್ ವಿಚ್ ಈಸ್ ಈಕ್ವಲ್ಸ್ ಟು ಟಿ. ಸೊ ನಾವು ಟ್ಯಾನ್ ಇನ್ವರ್ಸ್ ಎಕ್ಸ್ನ ಟಿ ತೊಗೊಂಡ್ರೆ ಡಿಫ್ರೆನ್ಸಿಯೇಷನ್ ಆಫ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಈಸ್ ಏನಾಗುತ್ತೆ? 1/1 ಪ್ಲಸ್ ಎಕ್ಸ್ ಸ್ಕ್ವಯರ್ ವಿಚ್ ಈಸ್ ಈಕ್ವಲ್ಸ್ ಟು ಡಿ ಟಿ ಬೈ ಡಿ ಎಕ್ಸ್ ಆಗುತ್ತೆ. ಸೊ ಕ್ವಶನಲ್ಲಿ ಡಿ ಎಕ್ಸ್ ಇರೋದ್ರಿಂದ ಐ ವಿಲ್ ಶಿಫ್ಟ್ ದಿಸ್ ಡಿ ಎಕ್ಸ್ ಟು ದಿಸ್ ಸೈಡ್. ಸೊ ಕ್ವಶನ್ ಈ ಫಾರ್ಮೆಟಿಗೆ ಚೇಂಜ್ ಆಗುತ್ತೆ. Now convert whole question in terms of t. So e to the power of tan inverse x is replaced by what? T. The whole this term is replaced by what? dt. ನಮಗೆ ಗೊತ್ತು ಇಂಟಿಗ್ರೇಷನ್ ಆಫ್ ಇ ಪವರ್ ಟಿ ಇಸ್ ಇ ಪವರ್ ಟಿ. ಸೊ ಅದಕ್ಕೋಸ್ಕರ ಏನು ಬರ್ತಿದ್ದು? ಇ ಪವರ್ ಟಿ ಪ್ಲಸ್ ಸಿ. ನಾವು ಕ್ವಶನ್ನ ಇನ್ ಟರ್ಮ್ಸ್ ಆಫ್ ಎಕ್ಸಲ್ಲಿ ಕೊಟ್ಟಿದ್ದೀವಿ, ಹಾಗಾಗಿ ಸೊಲ್ಯೂಷನ್ ಆಲ್ಸೋ ಇನ್ ಟರ್ಮ್ಸ್ ಆಫ್ ಎಕ್ಸ್. ಸೊ ಅದಕ್ಕೆ ಏನು ಬರ್ತದೋ? ಇ ಟು ದ ಪವರ್ ಆಫ್ tan inverse x plus c is the final answer for this. Right? Easiest 2 marks question. ಇಲ್ಲಿ ಅಬ್ಸರ್ವ್ ಮಾಡಿ, tan inverse x ಇತ್ತು, ಜೊತೆಗೆ 1/1 ಪ್ಲಸ್ tan inverse x ಎಕ್ಸ್ ಸ್ಕ್ವೇರ್ ಕೂಡ ಇತ್ತು. ಸೊ ಹಾಗಾಗಿ ಸಬ್ಸ್ಟಿಟ್ಯೂಷನ್ ಮೆಥಡ್. ಇಲ್ಲಿ ಇದನ್ನು ಟಿ ತೊಗೊಂಡ್ರೆ ಇದು 1/1 ಪ್ಲಸ್ ಎಕ್ಸ್ ಸ್ಕ್ವೇರ್ ಟಿ ಎಕ್ಸ್ ಆಗುತ್ತೆ. ಸೊ ಅಲ್ಲಿಗೆ ಅದು ಯಾವ ಪ್ಯಾಟರ್ನಿಗೆ ಬಂತು? ಈ ಪ್ಯಾಟರ್ನ್ ಬಂತು. ಎಫ್ ಆಫ್ ಎಕ್ಸ್ ಇದೆ, ಎಫ್ ಡ್ಯಾಶ್ ಆಫ್ ಎಕ್ಸ್ ಇದೆ. ಸೊ ಹಾಗಾಗಿ ನಾನು ಇದನ್ನ ಸಬ್ಸ್ಟಿಟ್ಯೂಷನ್ ತೊಗೊಂಡೆ, ಬಿಕಾಸ್ ಇದ್ರ ಡಿರೈವಿಟಿವ್ ಇಲ್ಲಿದೆ. ರೈಟ್? ಸೊ ಡಿರೈವಿಟಿವ್ ಬಂತು, ಇನ್ ಟರ್ಮ್ಸ್ ಆಫ್ ಟಿಗೆ ಚೇಂಜ್ ಮಾಡಿದೆ, ಆನ್ಸರ್ ಬರುತ್ತೆ. ದಟ್ಸ್ ಇಟ್. ನೆಕ್ಸ್ಟ್ ಕ್ವಶನ್ ಈಸ್ ದಿಸ್ ಒನ್. ಇಲ್ಲಿ ಅಬ್ಸರ್ವ್ ಮಾಡಿ, ಕಾಸ್ ಎಕ್ಸ್ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಸೈನ್ ಎಕ್ಸ್ ಬರುತ್ತೆ, ಬಟ್ ರೂಟ್ ಸೈನ್ ಎಕ್ಸ್ ಬರೋಕ್ಕೆ ಚಾನ್ಸ್ ಇಲ್ಲ. ಬಟ್ ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಕಾಸ್ ಎಕ್ಸ್ ಬರೋಕ್ಕೆ ಚಾನ್ಸಸ್ ಇದೆ. ಸೊ ಇದು ಕೂಡ ಸೇಮ್ ಪ್ಯಾಟರ್ನಿಗೆ ಇದೆ. ಈ ಕ್ವಶನ್ನು ಕೂಡ ನಾನು ರೀರೈಟ್ ಮಾಡ್ತೀನಿ. ಫಸ್ಟ್ ಯಾವುದು? ಸ್ಕ್ವೇರ್ ರೂಟ್ ಆಫ್ 1 ಪ್ಲಸ್ sin 6x ಇಂಟು cos 6x ಇಂಟು ಡಿ ಎಕ್ಸ್. ಈಗ ಫಸ್ಟ್ ಎಂತ ಅಂತೀಯ? ಈಗ ಲೆಟ್ಸ್ ಟೇಕ್ 1 ಪ್ಲಸ್ sin 6x ವಿಚ್ ಈಸ್ ಈಕ್ವಲ್ಸ್ ಟು ಟಿ. ಸೊ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಡಿಫ್ರೆನ್ಸಿಯೇಷನ್ ಆಫ್ 1 ಈಸ್ 0 ಪ್ಲಸ್ ಡಿಫ್ರೆನ್ಸಿಯೇಷನ್ ಆಫ್ sin 6x ಈಸ್ ಏನಾಗುತ್ತೆ? cos 6x ಆಗುತ್ತೆ. cos 6x ಇಂಟು 6 ವಿಚ್ ಈಸ್ ಈಕ್ವಲ್ಸ್ ಟು ಡಿ ಟಿ ಬೈ ಡಿ ಎಕ್ಸ್. ನೆಕ್ಸ್ಟ್ ಏನಾದಿದು? cos 6x into dx which is equals to dt divides 6. ನೆಕ್ಸ್ಟ್ ಈಗ ಓಲ್ ಪ್ರಾಬ್ಲಮ್ ರೀಪ್ಲೇಸ್ ಮಾಡಿದ್ರೆ ಇಂಟಿಗ್ರೇಷನ್ ಆಫ್ ದಿಸ್ ವಿಲ್ ಬಿ ಈಕ್ವಲ್ಸ್ ಟು ವಾಟ್? ಟಿ ಇತ್ತು, ಇಲ್ಲಿ ರೂಟ್ ಇರುತ್ತೆ, ರೂಟ್ ಟಿ ಆಗಿ ರೀಪ್ಲೇಸ್ ಆಗುತ್ತೆ. ಸೊ ಕಾಸ್ ಎಕ್ಸ್ ಡಿ ಎಕ್ಸ್ ಬದಲಾಗಿ ಡಿ ಟಿ ಡಿವೈಡ್ಸ್ 1/6. ಸೊ 1/6 ಆಚೆ ಇಡ್ತೀನಿ. ಈಗ ನಾವು ಇಂಟಿಗ್ರೇಷನ್ ಆಫ್ ರೂಟ್ ಟಿನ ಮಾಡಬೇಕು ಅಂದರೆ ಇಂಟಿಗ್ರೇಷನ್ ಆಫ್ ರೂಟ್ ಟಿನ ಟಿ ಟು ದ ಪವರ್ ಆಫ್ 1/2 ಫಾರ್ಮೆಟ್ಗಿದೆ. ಸೊ ಇದಕ್ಕೆ ಇಂಟಿಗ್ರೇಟ್ ಮಾಡಿದ್ರೆ ಟಿ ಟು ದ ಪವರ್ ಆಫ್ 1/2 ಪ್ಲಸ್ 1 ಡಿವೈಡ್ಸ್ 1/2 ಪ್ಲಸ್ 1 ಪ್ಲಸ್ ಸಿ ಆಗಿ ಕನ್ವರ್ಟ್ ಆಗುತ್ತೆ. ನೆಕ್ಸ್ಟ್ ದಿಸ್ ವಿಲ್ ಬಿ ಈಕ್ವಲ್ಸ್ ಟು 1/6 ಟೈಮ್ಸ್ ಆಫ್ ಟಿ ಟು ದ ಪವರ್ ಆಫ್ 1/2 ಪ್ಲಸ್ 1 ಈಸ್ 3/2 ಆಗುತ್ತೆ, ಹೋಲ್ ಡಿವೈಡ್ಸ್ 3/2 ಆಗಿ ಕನ್ವರ್ಟ್ ಆಗುತ್ತೆ, ಪ್ಲಸ್ ಸಿ. ಸೊ ಹೋಲ್ ಕ್ವಶನ್ ರೀಪ್ಲೇಸ್ ಆದರೆ 1/6 ಇಂಟು 2/3 ಟೈಮ್ಸ್ ಆಫ್ ಟಿ ಮೀನ್ಸ್ 1 ಪ್ಲಸ್ sin 6x whole to the power of 3/2 plus c. So 2 1s are, this will be equals to 2 3s are.
ಸೊ 1/9 ಟೈಮ್ಸ್ ಆಫ್ 1 ಪ್ಲಸ್ ಸೈನ್ 6x ಹೋಲ್ ಟು ದ ಪವರ್ ಆಫ್ 3/2 ಪ್ಲಸ್ ಸಿ ಇಸ್ ದ ಆನ್ಸರ್. ನೆಕ್ಸ್ಟ್ ಕ್ವಶನ್. ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ಈ ಕ್ವಶನ್ ಈಸ್ 1/x ಪ್ಲಸ್ ಎಕ್ಸ್ ಲಾಗ್ ಎಕ್ಸ್ ಇಂಟು ಡಿ ಎಕ್ಸ್. ನಮಗೆ ಗೊತ್ತು ಲಾಗ್ ಎಕ್ಸ್ನ ಡಿಫ್ರೆನ್ಸಿಯೇಷನ್ ಏನು 1/x ಇದೆ. ಸೊ ಇಲ್ಲೂ ಕೂಡ 1/x ಇದೆ, ಬಟ್ ಕ್ವಶನ್ನ ಸ್ವಲ್ಪ ರೀರೈಟ್ ಮಾಡಿದ್ರೆ 1 if you common out x at here, this will be equals to what? 1 plus log x into dx. So ಇದೇನಾದ ಈಗ integration of 1/1 plus log x into 1/x into dx. So let's take 1 plus log x which is equals to t. So 1 plus log x equals to t ತೊಗೊಂಡ್ರೆ differentiation of 1 is 0 ಆಗುತ್ತೆ, plus differentiation of log x is 1/x into dx which is equals to dt. ಸೊ ಈಗ ಕ್ವಶನ್ನ ಇನ್ ಟರ್ಮ್ಸ್ ಆಫ್ ಟಿಗೆ ಚೇಂಜ್ ಮಾಡಿದ್ರೆ ಇದು ಇಂಟಿಗ್ರೇಷನ್ ಆಫ್ 1 ಸೊ 1 ಪ್ಲಸ್ ಲಾಗ್ ಎಕ್ಸ್ ಈಸ್ ರೀಪ್ಲೇಸ್ಡ್ ಬೈ ಟಿ, ದ 1/x into dx is replaced by dt. ಸೊ ಇಂಟಿಗ್ರೇಷನ್ ಆಫ್ 1/x is log x, ಬಟ್ ಇಲ್ಲಿ ಟಿ ಇದೆ, ಹಾಗಾಗಿ log t plus c. ಸೊ ವಾಟ್ ಈ ಮೆಂಟ್ ಬೈ ಟಿ ವಿಲ್ ಬಿ ಈಕ್ವಲ್ಸ್ ಟು 1 ಪ್ಲಸ್ ಲಾಗ್ ಎಕ್ಸ್ ಪ್ಲಸ್ ಸಿ, ರೈಟ್? ನೋಡಿ, ಈ ಕ್ವಶನ್ನು ಆನ್ ದ ಬೇಸ್ ಆಫ್ ಸಬ್ಸ್ಟಿಟ್ಯೂಷನ್ ತೊಗೊಂಡ್ರೆ ಇಲ್ಲಿ ನೋಡಿ ಡಿಫ್ರೆನ್ಸಿಯೇಷನ್ ಆಫ್ ಸೈನ್ ಎಕ್ಸ್ ಏನು ಬರುತ್ತೆ, ಕಾಸ್ ಎಕ್ಸ್ ಬರುತ್ತೆ, ಅಥವಾ ಡಿಫ್ರೆನ್ಸಿಯೇಷನ್ ಆಫ್ ಕಾಸ್ ಎಕ್ಸ್ ಏನು ಬರುತ್ತೆ, ಸೈನ್ ಎಕ್ಸ್ ಬರುತ್ತೆ. ಯಾವತ್ತು ತೊಗೊಂಡ್ರು ಆನ್ಸರ್ ಬರ್ತಾ ಇದೆ ಇಲ್ಲಿ. ಸೊ ನಾನೀಗ ಮೋಸ್ಟ್ ಕಾಮನ್ ಸಿಂಪಲ್ ಥಿಂಗ್ ಆಗಿ ಸೈನ್ ಆಫ್ ಎ ಎಕ್ಸ್ ಪ್ಲಸ್ ಬಿ ಈಕ್ವಲ್ಸ್ ಟು ಟಿ ತೊಗೊತೀನಿ. ಸೊ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಸೈನ್ ಆಫ್ ಎ ಎಕ್ಸ್ ಪ್ಲಸ್ ಬಿ ಇಸ್ ಕಾಸ್ ಆಫ್ ಎ ಎಕ್ಸ್ ಪ್ಲಸ್ ಬಿ. ಇಲ್ಲಿ ಎ ಎಕ್ಸ್ ಪ್ಲಸ್ ಬಿ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಎ ಟೈಮ್ಸ್ ಆಫ್ 1 ಇಂಟು ಡಿ ಎಕ್ಸ್ ವಿಚ್ ಈಸ್ ಈಕ್ವಲ್ಸ್ ಟು ಡಿ ಟಿ. ಬಟ್ ಇಲ್ಲಿ ಕ್ವಶನಲ್ಲಿ ಎ ಇಲ್ಲ, ಸೊ ಹಾಗಾಗಿ ಕಾಸ್ ಆಫ್ ಎ ಎಕ್ಸ್ ಪ್ಲಸ್ ಬಿ ಇಂಟು ಡಿ ಎಕ್ಸ್ ವಿಚ್ ಈಸ್ ಈಕ್ವಲ್ಸ್ ಟು ಡಿ ಟಿ ಡಿವೈಡ್ಸ್ ಎ ಆಗುತ್ತೆ. ಸೊ ದಿಸ್ ವಿಲ್ ಚೇಂಜಸ್ ಟು ವಾಟ್ ದೆನ್? ದಿಸ್ ವಿಲ್ ಚೇಂಜಸ್ ಟು ಇಂಟಿಗ್ರೇಷನ್ ಆಫ್, so sin of a times of this will be equals to replaced as t, and this will be replaced by dt divides a. So ಅಲ್ಲಿಗೆ ಆನ್ಸರು 1/a ಆಚೆ ಇಟ್ಟರೆ integration of t times of dt is this will be equals to t square divides 2 plus c. ನೆಕ್ಸ್ಟ್ ಈ 1/2 ಏನ ಆಚೆ ಇಡ್ತೀನಿ, this will be equals to t square. t ಅಂದರೆ what? sin of ax plus b. ಅದು ರೀಪ್ಲೇಸ್ ಆದರೆ this will be equals to sin square of ax plus b plus c, right? So this is the complete solution for this question. Next question is, ಇಲ್ಲಿ ನೋಡಿ one more question on the base of substitution. ನಮಗೆ ಏನು ಗೊತ್ತು, ಡಿಫ್ರೆನ್ಸಿಯೇಷನ್ ಆಫ್ ಟ್ಯಾನ್ ಎಕ್ಸ್ ಇಸ್ ಸೆಕೆಂಡ್ ಸ್ಕ್ವೇರ್ ಎಕ್ಸ್ ಅಂತ ಗೊತ್ತು, ಬಟ್ ಇಲ್ಲಿ 1/cos square x. ವಿ ರೀರೈಟ್ ದ ಕ್ವಶನ್ ಆಸ್, ಸೊ 1/cos square x is secant square x dx, that will be in numerator, whole divides, denominator is what? 1 minus tan x whole square into dx. So let's take 1 minus tan x which is equals to t. So if you take 1 minus tan x equals to t, differentiation is what? Differentiation of 1 is 0 minus differentiation of tan x is secant square x into dx, so which is equals to dt. So replace ಆದರೆ secant square x into dx which is equals to minus dt. ಸೊ ಕ್ವಶನಿಗೆ ಕಂಪ್ಲೀಟಾಗಿ ಚೇಂಜ್ ಆಗುತ್ತೆ. ಇಂಟಿಗ್ರೇಷನ್ ಆಫ್ secant square x dx is minus dt whole divides, this will be equals to t square. ಸೊ ರೀಪ್ಲೇಸ್ ಮಾಡಿದ್ರೆ ಇಂಟಿಗ್ರೇಷನ್ ಆಫ್ this will be equals to what? t to the power of minus 2 into dt, ಮೈನಸ್ ಆಚೆ ಇಡ್ತೀವಿ. ಸೊ ಕ್ವಶನ್ ಚೇಂಜ್ ಆಗುತ್ತೆ, ಈಗ ಮೈನಸ್ ಆಚೆ ಇಟ್ಟಿದ್ದೀವಿ, t to the power of minus 2 ಅಪ್ಲೈ ಮಾಡಿದ್ರೆ minus 2 plus 1 divides minus 2 plus 1 plus c. ಸೊ ನೆಕ್ಸ್ಟ್ ಈಗ ಮೈನಸ್ ಆಫ್ t to the power of minus 2 plus 1 is minus 1 whole divides minus 1 plus c. ನೆಕ್ಸ್ಟ್ ಮೈನಸ್ ಆಫ್ ಮೈನಸ್ ಪ್ಲಸ್ ಆಗುತ್ತೆ, ಪ್ಲಸ್ ಆದರೆ 1/t plus c. ದಿಸ್ ವಿಲ್ ಬಿ ಈಕ್ವಲ್ಸ್ ಟು 1/t is replaced by what? 1 minus tan x. ಸೊ 1 minus tan x plus c. ನೆಕ್ಸ್ಟ್ ಕ್ವಶನ್. ಸೊ ಈ ಕ್ವಶನ್ ಅಬ್ಸರ್ವ್ ಮಾಡಿ, ಇದು tan root x to the power of 4 into secant square root x divides root x ಇದೆ. ನಮಗೆ ಗೊತ್ತು ಡಿಫ್ರೆನ್ಸಿಯೇಷನ್ ಆಫ್ ಟ್ಯಾನ್ ಎಕ್ಸ್ ಗೊತ್ತು, ದಟ್ ಈಸ್ ಸೆಕೆಂಡ್ ಸ್ಕ್ವೇರ್ ಎಕ್ಸ್. ಡಿಫ್ರೆನ್ಸಿಯೇಷನ್ ಆಫ್ ರೂಟ್ ಎಕ್ಸ್ ಗೊತ್ತು, 1/2 ರೂಟ್ ಎಕ್ಸ್. ಸೊ ಇಲ್ಲೆಲ್ಲೋ ಕೊಟ್ಟಿರೋ ಟರ್ಮಲ್ಲಿ ನಾನು ಟ್ಯಾನ್ ರೂಟ್ ಎಕ್ಸ್ನ ತೊಗೊಂಡ್ರೆ ಅದು ಡಿಫ್ರೆನ್ಸಿಯೇಷನ್ ಆಫ್ ಸೆಕೆಂಡ್ ಟು
ಸ್ಕ್ವೇರು ಬರ್ಬೋದು, 1/tan² ಬರ್ಬೋದು, ಸಾರಿ 1/√x² ಬರ್ಬೋದು. ಅದಕ್ಕೋಸ್ಕರ ಲೆಟ್ಸ್ ಟೇಕ್ √tan x = t. ಇದನ್ನೀಗ ಡಿಫರೆನ್ಷಿಯೇಟ್ ಮಾಡಿದ್ರೆ √tan x is what? sec² x, right? Again differentiation of √x is 1/2√x into dx which is equals to dt. ನನಗಿಲ್ಲಿ √x ಅಷ್ಟೇ ಇದೆ, ಸೊ 2√x ಅಲ್ಲಿ 2 ಬೇಕಿಲ್ಲ, ಸೊ ನ್ಯೂಮರೇಟರ್ ಇಸ್ ವಾಟ್? sec² into dx whole divides √x which is equals to what? 2 times of dt. ಸೊ ರೀಪ್ಲೇಸ್ ಆದರೆ ಈಗ ಕ್ವಶನ್ ಏನು ಚೇಂಜಸ್ ಆಗುತ್ತೆ? ಕ್ವಶನಲ್ಲಿ ಇನ್ ಟರ್ಮ್ಸ್ ಆಫ್ ಟಿಗೆ ಚೇಂಜ್ ಮಾಡಿದ್ರೆ ಇಲ್ಲಿ tan √x ಬದಲಾಗಿ t⁴ ಆಗುತ್ತೆ. sec² divides √x will be equals to 2 times of dt. ಸೊ 2 ಆಚೆ ಇಟ್ಟರೆ ದಿಸ್ ವಿಲ್ ಬಿ ಇಂಟಿಗ್ರೇಷನ್ ಆಫ್ t⁴ into dt, ರೈಟ್? ದಿಸ್ ವಿಲ್ ಬಿ ಈಕ್ವಲ್ಸ್ ಟು t⁴ ಇರೋದು t⁵ divides 5 plus c. ಸೊ ಅಲ್ಲಿಗೆ ದಿಸ್ ವಿಲ್ ಬಿ ಈಕ್ವಲ್ಸ್ ಟು 2/5 times ಆಫ್ t is replaced by what? tan √x whole to the power of 5 plus c, right? Next question. ಇದು ಕೂಡ ಒನ್ ಆಫ್ ದ ಕ್ವಶನ್ಸ್ ಆನ್ ದ ಬೇಸ್ ಆಫ್ ಸಬ್ಸ್ಟಿಟ್ಯೂಷನ್. ನಮಗೇನು ಗೊತ್ತು? ಡಿಫರೆನ್ಸಿಯೇಷನ್ ಆಫ್ √x ಇರುತ್ತೆ. ಸೊ ಕ್ವಶನ್ ಸ್ವಲ್ಪ ರೀರೈಟ್ ಮಾಡ್ಕೋಬೇಕು ನಾವಿಲ್ಲಿ. dx ಡಿವೈಡ್ಸ್ ಈ ಎಕ್ಸ್ ಬದಲಾಗಿ ಇದನ್ನ √x² ಅಂತ ಮಾಡ್ಕೋಬೋದು, minus √x. ಸೊ ಇಫ್ ಯು ಕಾಮನ್ ಔಟ್ √x ಫ್ರಮ್ ದಿಸ್, dx ಡಿವೈಡ್ಸ್, ಸೊ √xನ ಕಾಮನ್ ತೆಗೆದ್ರೆ ದಿಸ್ ವಿಲ್ ಬಿ ಈಕ್ವಲ್ಸ್ ಟು ವಾಟ್? √x - 1 ಆಗುತ್ತೆ. ಸೊ ಲೆಟ್ಸ್ ಟೇಕ್ √x - 1 which is equals to t. ಸೊ differentiation of √x is 1/2√x into dx which is equals to dt. ಸೊ ರೀಪ್ಲೇಸ್ ಮಾಡಿದ್ರೆ ಇಲ್ಲಿ 1/√x ಮಾತ್ರ ಇದೆ ಕ್ವಶನಲ್ಲಿ. ಸೊ ಹಾಗಾಗಿ 2 ಕಳಿಸಿದ್ರೆ ಆ ಕಡೆ 1 dx divides √x which is equals to 2 times of dt. ಸೊ ಕ್ವಶನಲ್ಲಿ ರೀಪ್ಲೇಸ್ ಮಾಡಿ ಇಂಟಿಗ್ರೇಷನ್ ಆಫ್, so dx divides √x is replaced by 2 times of dt whole divides, this will be replaced as t, right? 2 ಆಚೆ ಇಟ್ಟರೆ this will be equals to log modulus of t plus c. Next again this will be equals to log modulus of t² plus c. Next this will be equals to log modulus of value of t is what? Value of t is √x - 1 the whole square plus c. Next question is, ಸೊ ಈ ಕೇಸ್ ಅಬ್ಸರ್ವ್ ಮಾಡಿ, ಇಲ್ಲಿ ಸೈನ್ ಆಫ್ ಕಾಸ್ ಎಕ್ಸ್ ಇದೆ. ಸೊ ಈ ಕಾಸ್ ಎಕ್ಸ್ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಈ ಸೈನ್ ಎಕ್ಸ್ ಬರ್ಬೋದು. ಸೊ ಅದಕ್ಕೋಸ್ಕರ ಇಫ್ ಐ ರಿರೈಟ್ ದ ಕ್ವಶನ್ ಆಸ್ ಇಂಟಿಗ್ರೇಷನ್ ಆಫ್ ಸೈನ್ ಆಫ್ ಕಾಸ್ ಎಕ್ಸ್ ಇಂಟು ಸೈನ್ ಎಕ್ಸ್ ಡಿ ಎಕ್ಸ್, ರೈಟ್? ಈ ಕ್ವಶನಲ್ಲಿ ಇಫ್ ಐ ಟೇಕ್ ಕಾಸ್ ಎಕ್ಸ್ ಈಕ್ವಲ್ಸ್ ಟು ಟಿ, ಡಿಫ್ರೆನ್ಸಿಯೇಷನ್ ಆಫ್ ಕಾಸ್ ಎಕ್ಸ್ ಈಸ್ ಮೈನಸ್ ಸೈನ್ ಎಕ್ಸ್ ಇಂಟು ಡಿ ಎಕ್ಸ್ ವಿಚ್ ಈಸ್ ಈಕ್ವಲ್ಸ್ ಟು ಡಿ. ಸೊ ಕ್ವಶನಲ್ಲಿ ರೀಪ್ಲೇಸ್ ಆದರೆ ಇಂಟಿಗ್ರೇಷನ್ ಆಫ್ ಸೈನ್ ಆಫ್ ಕಾಸ್ ಎಕ್ಸ್ ಈಸ್ ರೀಪ್ಲೇಸ್ಡ್ ಬೈ ಟಿ, ಸೈನ್ ಎಕ್ಸ್ ಡಿ ಎಕ್ಸ್ ಈಸ್ ರೀಪ್ಲೇಸ್ಡ್ ಬೈ ಮೈನಸ್ ಡಿ ಟಿ. ಸೊ ಇಂಟಿಗ್ರೇಷನ್ ಆಫ್ ಮೈನಸ್ ಆಚೆ ಬರುತ್ತೆ, ದಿಸ್ ವಿಲ್ ಬಿ ಈಕ್ವಲ್ಸ್ ಟು ಸೈನ್ ಟಿ ಇಂಟು ಡಿ ಟಿ. This will be equals to minus integration of sin t will be equals to what? This will be equals to minus cos t plus c. So minus of minus is plus cos t plus c. Next cos t is replaced by what? Cos t only. So carry cos x plus c. Next question is, so ಈ ಕ್ವಶನ್ ಪ್ರಕಾರ ಇಲ್ಲಿ ಅಬ್ಸರ್ವ್ ಮಾಡಿ, ಲಾಗ್ ಸೈನ್ ಎಕ್ಸ್ ಇದೆ, ಕಾಟ್ ಎಕ್ಸ್ ಇದೆ. ಸೊ ಕಾಟ್ ಎಕ್ಸ್ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಸೈನ್ ಎಕ್ಸ್ ಬರೋಕ್ಕೆ ಚಾನ್ಸೇ ಇಲ್ಲ. ಸೊ ಉಳಿದಿರೋ ಟರ್ಮ್ ಈಗ ಲಾಗ್ ಸೈನ್ ಎಕ್ಸ್ನ ನಾನು ಟೀನ್ ತೊಗೊತೀನಿ. ಸೊ ಡಿಫ್ರೆನ್ಸಿಯೇಷನ್ ಆಫ್ ಲಾಗ್ ಸೈನ್ ಎಕ್ಸ್ ಈಸ್ ದಿಸ್ ವಿಲ್ ಬಿ ಈಕ್ವಲ್ಸ್ ಟು 1/sin x. ಅಗೇನ್ ಡಿಫ್ರೆನ್ಸಿಯೇಷನ್ ಆಫ್ ಸೈನ್ ಎಕ್ಸ್ ಈಸ್ ಕಾಸ್ ಎಕ್ಸ್ ಇಂಟು ಡಿ ಎಕ್ಸ್ ವಿಚ್ ಈಸ್ ಈಕ್ವಲ್ಸ್ ಟು ಡಿ ಟಿ. ಸೊ ಕಾಸ್ ಎಕ್ಸ್ ಬೈ ಸೈನ್ ಎಕ್ಸ್ ಈಸ್ ಕಾಟ್ ಎಕ್ಸ್ ಇಂಟು ಡಿ ಎಕ್ಸ್ ವಿಚ್ ಈಸ್ ಈಕ್ವಲ್ಸ್ ಟು ಡಿ ಟಿ. ನೆಕ್ಸ್ಟ್ ಅಗೈನ್ ಪ್ರಾಬ್ಲಮಲ್ಲಿ ರೀಪ್ಲೇಸ್ ಆದರೆ ಇಂಟಿಗ್ರೇಷನ್ ಆಫ್ ಲಾಗ್ ಸೈನ್ ಎಕ್ಸ್ ಬದಲಾಗಿ ಟಿ ಬರುತ್ತೆ, ಜೊತೆಗೆ ಕಾಟ್ ಎಕ್ಸ್ ಡಿ ಎಕ್ಸ್ ಬದಲಾಗಿ ಡಿ ಟಿ ಆಗೋಯ್ತು. ಸೊ ಇಂಟಿಗ್ರೇಷನ್ ಆಫ್ ಟಿ ಟೈಮ್ಸ್ ಆಫ್ ಡಿ ಟಿ ಇಸ್ t² divides 2 plus c by exponent formula.
ನೆಕ್ಸ್ಟ್ ಈಗ ಏನಾಗುತ್ತೆ, ಟಿ ಸ್ಕ್ವೇರ್ ಅಂದರೆ ಟಿ ಅಂದ್ರೇನು ಲಾಗ್ ಸೈನ್ ಎಕ್ಸ್, ಟಿ ಸ್ಕ್ವೇರ್ ಅಂದರೆ ಲಾಗ್ ಸೈನ್ ಎಕ್ಸ್ ದ ಹೋಲ್ ಸ್ಕ್ವಯರ್ ಡಿವೈಡ್ಸ್ ಟು ಪ್ಲಸ್ ಸಿ, ರೈಟ್. ಈ ನೆಕ್ಸ್ಟ್ ಕ್ವಶನ್ ನೋಡಿ, ಸೈನ್ ಸ್ಕ್ವೇರ್ ಎಕ್ಸ್ ಮೈನಸ್ ಕಾಸ್ ಸ್ಕ್ವೇರ್ ಎಕ್ಸ್ ಡಿವೈಡ್ಸ್ ಸೈನ್ ಸ್ಕ್ವೇರ್ ಎಕ್ಸ್ ಇಂಟು ಕಾಸ್ ಸ್ಕ್ವೇರ್ ಎಕ್ಸ್. ಇದನ್ನು ಫಸ್ಟ್ ಈ ಕ್ವಶನ್ನ ಎರಡು ಪಾರ್ಟ್ ಆಗಿ ಸ್ಪ್ಲಿಟ್ ಮಾಡಿ. ಈಗ ಫಸ್ಟ್ ಪಾರ್ಟ್ ಆಫ್ ದಿ ಕ್ವಶನ್ ಏನು ಬರುತ್ತೆ ಅಂದರೆ, ಸೊ ನ್ಯೂಮರೇಟರು ಸೈನ್ ಸ್ಕ್ವೇರ್ ಎಕ್ಸ್ ಇದೆ, ಡಿನಾಮಿನೇಟರು ಸೈನ್ ಸ್ಕ್ವೇರ್ ಎಕ್ಸ್ ಇಂಟು ಕಾಸ್ ಸ್ಕ್ವೇರ್ ಎಕ್ಸ್ ಇದೆ, ಮೈನಸ್ ಇಲ್ಲಿ ಕಾಸ್ ಸ್ಕ್ವೇರ್ ಎಕ್ಸ್ ಈಸ್ ಇನ್ ನ್ಯೂಮರೇಟರ್ ಡಿವೈಡ್ಸ್ ಸೈನ್ ಸ್ಕ್ವೇರ್ ಎಕ್ಸ್ ಇಂಟು ಕಾಸ್ ಸ್ಕ್ವೇರ್ ಎಕ್ಸ್ ಇಂಟು ಡಿ ಎಕ್ಸ್. ಸೊ ಇಲ್ಲಿ ಸೈನ್ ಸ್ಕ್ವೇರ್ ಎಕ್ಸ್, ಇಲ್ಲಿ ಕಾಸ್ ಸ್ಕ್ವೇರ್ ಎಕ್ಸ್ ಗೆಟ್ಸ್ ಕ್ಯಾನ್ಸಲ್. So remaining is what? Integration of 1 by cos square x is remaining minus ಇಲ್ಲಿ 1 by sin square x is remaining into dx. Next ಅಲ್ಲಿ integration of 1 by cos square x ಏನಾಗುತ್ತೆ secant square x ಆಗುತ್ತೆ, minus 1 by sin square x is cosecant square x ಆಗುತ್ತೆ into dx. ಈಗ integration ಅಪ್ಲೈ ಮಾಡಿದ್ರೆ integration of secant square x is tan x, integration of cosecant square x is minus cot x plus c. Next question is, ನೋಡಿ ಈ ಕ್ವಶನ್ ಕೂಡ ಆನ್ ದ ಬೇಸ್ ಆಫ್ ಟೆಗ್ನಾಮೆಟ್ರಿಕ್ ಎಂಟಿಟಿ ಬರುತ್ತೆ. ಇಲ್ಲಿ ನಮಗೆ ಗೊತ್ತಿರೋ ಒಂದು ಟೆಗ್ನಾಮೆಟ್ರಿಕ್ ಎಂಟಿಟಿ ವಿಚ್ ಕಂಟೈನ್ ಬೋತ್ ಸೈನ್ ಆ್ಯಂಡ್ ಕಾಸ್ ಅಂದರೆ ದಟ್ ವಿಲ್ ಬಿ ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್ ಈಕ್ವಲ್ಸ್ ಟು 1. ಈ ನ್ಯೂಮರೇಟರ್ 1 ರೀಪ್ಲೇಸ್ ಆದರೆ ನ್ಯೂಮರೇಟರ್ ಇಸ್ ರೀಪ್ಲೇಸ್ಡ್ ಬೈ ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್ whole divides sin square x into cos square x whole dx. Next ಈಗ integration of first part ಏನಾಗುತ್ತೆ, first part will be equals to sin square x divides, so sin square x into cos square x into dx plus integration of cos square x divides sin square x into cos square x into dx. ಇಲ್ಲೂ cos square x gets cancel, ಇಲ್ಲೂ ಕೂಡ sin square x gets cancel. Same pattern of question has like previous. ಸೊ ಇದೀಗ 1 by cos square x ಅಂದರೆ ಇದು secant square x ಆಗುತ್ತೆ, ಪ್ಲಸ್ 1 by sin square x ಅಂದರೆ cosecant square ಆಗುತ್ತೆ into dx. ಈಗ ಇಂಟಿಗ್ರೇಷನ್ ಅಪ್ಲೈ ಮಾಡಿದ್ರೆ ಇಂಟಿಗ್ರೇಷನ್ ಆಫ್ secant square x is tan x, integration of cosecant square x is minus cot x plus c is the answer. Next question is tan x plus cot x whole square to dx. ಸೊ ಇದಕ್ಕೀಗ ಫಾರ್ಮುಲಾ ಅಪ್ಲೈ ಮಾಡಿದ್ರೆ ಇಂಟಿಗ್ರೇಷನ್ ಆಫ್ tan x plus cot x whole square ಇದೆ. ಸೊ ಅದಕ್ಕೆ ಏನು ಮಾಡ್ತೀವಿ, ಫಸ್ಟು a plus b whole square ಫಾರ್ಮುಲಾ ಅಪ್ಲೈ ಮಾಡಿದ್ರೆ ಫಸ್ಟ್ ಪ್ಲಾಟ್ ಈಸ್ tan square x plus cot square x plus 2 tan x into cot x into dx. tan x cot x ಕ್ಯಾನ್ಸಲ್ ಆಯಿತು. ಈಗ ನಮಗೆ ಗೊತ್ತಿರೋ ಫಾರ್ಮುಲಾ ಯಾವುದು ಅಂದರೆ 1 ಪ್ಲಸ್ tan square x ವಿಲ್ ಬಿ ಈಕ್ವಲ್ಸ್ ಟು ವಾಟ್, secant square x. ಸೊ ಈ 1 ಈ ಕಡೆ ಶಿಫ್ಟ್ ಆಯಿತು ಅಂದರೆ tan square x ವಿಲ್ ಬಿ ಈಕ್ವಲ್ಸ್ ಟು secant square x minus 1. ಸೊ ರೀಪ್ಲೇಸ್ ಆಗುತ್ತೆ ಕ್ವಶನಲ್ಲಿ, tan square x is replaced by secant square x minus 1. Likely 1 plus cot square x will be equals to what, cosecant square x. ಸೊ ಇದಕ್ಕೆ ಈಗ ರೀಪ್ಲೇಸ್ ಮಾಡಿದ್ರೆ cot square x is replaced by cosecant square x minus 1 plus 2 into dx. ಸೊ ಇಲ್ಲಿ ಪ್ಲಸ್ 2 minus 2 ಗೆಟ್ಸ್ ಕ್ಯಾನ್ಸಲ್ ಆಯಿತು, ಉಳಿದಿದ್ದು ಇಂಟಿಗ್ರೇಷನ್ ಆಫ್ secant square x into dx plus integration of cosecant square x into dx. Integration of secant square x is what, tan x plus integration of cosecant square x is minus cot x plus c is the answer. Next question observe ಮಾಡಿ, integration of sin x 1 by sin x into cos cube x dx. ಸಿ cos ಕ್ಯೂಬ್ ಎಕ್ಸ್ ಇದ್ದಾಗ ನಮಗೆ ಕ್ಯಾಲ್ಕುಲೇಷನ್ ಕಷ್ಟ, ಅದು cos ಸ್ಕ್ವೇರ್ ಎಕ್ಸ್ ಇರಬೇಕು ಅಥವಾ cos ಟು ದ ಪವರ್ ಆಫ್ 4 ಇರಬೇಕು. ಅದೇ ಬೇಸಿಕ್ ಇಂಟ್, ಆ ಬೇಸಿಕ್ ಇಂಟ್ ತೊಗೊಂಡು ಇದಕ್ಕೆ ನಾನು ಡಿವೈಡ್ ಬೈ ಕಾಸ್ ಎಕ್ಸ್ ಮಾಡ್ತೀನಿ. ಡಿವೈಡ್ ಮಾಡಿದಾಗ ಪ್ರಾಬ್ಲಮ್ ಬ್ಯಾಲೆನ್ಸ್ ಆಗಬೇಕು ಅಂದರೆ ಮಲ್ಟಿಪ್ಲೈ ಕೂಡ ಮಾಡಬೇಕು. ಸೊ ಆವಾಗ ಕ್ವಶನ್ ಚೇಂಜಸ್ ಟು ಇಂಟಿಗ್ರೇಷನ್ ಆಫ್ 1 ಬೈ ಸೈನ್ ಎಕ್ಸ್ ಬೈ ಕಾಸ್ ಎಕ್ಸ್ ಏನಾಗುತ್ತೆ, ಟ್ಯಾನ್ ಎಕ್ಸ್ ಆಗುತ್ತೆ.
ಕಾಸ್ ಕ್ಯೂಬ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಈಸ್ ಕಾಸ್ ಟು ದ ಪವರ್ ಆಫ್ 4x ಇಂಟು ಡಿ ಎಕ್ಸ್ ಆಗುತ್ತೆ. ರೈಟ್. ನೆಕ್ಸ್ಟು ಈ 1 ಈ ಟ್ಯಾನ್ ಎಕ್ಸ್ ಆಗಿರುತ್ತೆ. ಈ ಸೀಕೆಂಡ್ ಟು ದ ಪವರ್ ಆಫ್ ಕಾಸ್ ಟು ದ ಪವರ್ ಆಫ್ 4xನ ನಾನೇನು ಮಾಡ್ಬೋದು, ನ್ಯೂಮರೇಟ್ರಿಗೆ ಕಳಿಸಿದ್ರೆ ಇದು ಸೀಕೆಂಡ್ ಟು ದ ಪವರ್ ಆಫ್ 4x ಆಗಿ ಕನ್ವರ್ಟ್ ಆಗುತ್ತೆ. ಸೊ ಇಫ್ ಯು ಅಪ್ಲೈ ಫಾರ್ಮುಲಾ 1 ಪ್ಲಸ್ ಸೆಕೆಂಡ್ ಟು ದ ಪವರ್ ಆಫ್ 4xನ ನಾನು ಸೆಕೆಂಡ್ ಸ್ಕ್ವೇರ್ ಎಕ್ಸ್ ಇಂಟು ಸೆಕೆಂಡ್ ಸ್ಕ್ವೇರ್ ಎಕ್ಸ್ ಅಂತ ಬರ್ಕೋಬೋದು. ಸೊ ಡೈರೆಕ್ಟಾಗಿ ಇದು 1 ಕಾಸ್ ಟು ದ ಪವರ್ ಆಫ್ 4x ನ್ಯೂಮರೇಟ್ರಿಗೆ ಕಳಿಸಿ ಸೆಕೆಂಡ್ ಸ್ಕ್ವೇರ್ ಎಕ್ಸ್ ಇಂಟು ಸೆಕೆಂಡ್ ಸ್ಕ್ವೇರ್ ಎಕ್ಸ್ ಡಿ ಎಕ್ಸ್ ಅಂತ ಬರಿತೀನಿ. ಇದರಲ್ಲಿ ಒಂದು ಸೆಕೆಂಡ್ ಎಕ್ಸ್ನ ಟ್ಯಾನ್ ಎಕ್ಸ್ ಫಾರ್ಮ್ ಆಗಿ ಕನ್ವರ್ಟ್ ಮಾಡ್ತೀನಿ ಬೈ ಯೂಸಿಂಗ್ ದಿಸ್ ಫಾರ್ಮುಲಾ. ಸೊ ಈಗ ಕ್ವಶನ್ ಚೇಂಜ್ ಆಗುತ್ತೆ. ಕ್ವಶನ್ ಚೇಂಜಸ್ ಟು ಇಂಟಿಗ್ರೇಷನ್ ಆಫ್ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎಕ್ಸ್ ಡಿವೈಡ್ಸ್ ಟ್ಯಾನ್ ಎಕ್ಸ್ ಇಂಟು ಸೆಕೆಂಡ್ ಸ್ಕ್ವೇರ್ ಎಕ್ಸ್ ಡಿ ಎಕ್ಸ್. ಈಗ ಅರ್ಥ ಆಯಿತು ಸಬ್ಸ್ಟಿಟ್ಯೂಷನ್ ಏನಂತ. ನಾನೀಗ ಟ್ಯಾನ್ ಎಕ್ಸ್ ಈಕ್ವಲ್ಸ್ ಟು ಟಿ ತೊಗೊಂಡ್ರೆ ಡಿಫರೆನ್ಸಿಯೇಷನ್ ಆಫ್ ಟ್ಯಾನ್ ಎಕ್ಸ್ ಈಸ್ ಸೆಕೆಂಡ್ ಸ್ಕ್ವೇರ್ ಎಕ್ಸ್ ಡಿ ಎಕ್ಸ್ ವಿಚ್ ಈಸ್ ಈಕ್ವಲ್ಸ್ ಟು ಡಿ ಟಿ. ಸೊ ರೀಪ್ಲೇಸ್ ಆಯಿತು ಅಂದರೆ ಇಂಟಿಗ್ರೇಷನ್ ಆಫ್ 1 ಪ್ಲಸ್ this will be equals to what, t square x divides t into dt. So replace ಆಯಿತು ಕ್ವಶನ್. ಈಗ ನೆಕ್ಸ್ಟ್ ಈಗ ಏನು ಮಾಡ್ತೀವಿ, ಇಂಟಿಗ್ರೇಷನ್ ಆಫ್ ದಿಸ್ ವಿಲ್ ಬಿ ಈಕ್ವಲ್ಸ್ ಟು ವಾಟ್ 1/t ಪ್ಲಸ್ ದಿಸ್ ವಿಲ್ ಬಿಕಮ್ t ಸ್ಕ್ವೇರ್ ಡಿವೈಡ್ಸ್ t ಇಂಟು dt. ಸೊ ಟಿ ಗೆಟ್ಸ್ ಕ್ಯಾನ್ಸಲ್ಸ್. ಈಗ ಇಂಟಿಗ್ರೇಷನ್ ಆಫ್ 1/tನ ಇಂಟಿಗ್ರೇಟ್ ಮಾಡಿದ್ರೆ ಲಾಗ್ ಮಾಡ್ಯುಲಸ್ ಆಫ್ t ಆಗುತ್ತೆ ಪ್ಲಸ್ ಟಿನ ಇಂಟಿಗ್ರೇಟ್ ಮಾಡಿದ್ರೆ ಟಿ ಸ್ಕ್ವೇರ್ ಡಿವೈಡ್ಸ್ 2 ಪ್ಲಸ್ ಸಿ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಟಿನ ರೀಪ್ಲೇಸ್ ಮಾಡಿ ದಿಸ್ ವಿಲ್ ಬಿ ಈಕ್ವಲ್ಸ್ ಟು ಲಾಗ್ ಮಾಡ್ಯುಲಸ್ ಆಫ್ ಟಿ ಈಸ್ ರೀಪ್ಲೇಸ್ಡ್ ಬೈ ಟ್ಯಾನ್ ಎಕ್ಸ್ ಪ್ಲಸ್ ದಿಸ್ ವಿಲ್ ಬಿ ಈಕ್ವಲ್ಸ್ ಟು ವಾಟ್, ಟ್ಯಾನ್ ಎಕ್ಸ್ ಹೋಲ್ ಸ್ಕ್ವಯರ್ ಡಿವೈಡ್ಸ್ 2 ಪ್ಲಸ್ ಸಿ. ನೋಡಿ ಈ ಕ್ವಶನ್ ತೊಗೊಂಡಾಗ ಇಂಟಿಗ್ರೇಷನ್ ಆಫ್ ಕಾಸ್ 2x ಮೈನಸ್ ಕಾಸ್ 2 ಆಲ್ಫಾ ಡಿವೈಡ್ಸ್ ಕಾಸ್ ಎಕ್ಸ್ ಮೈನಸ್ ಕಾಸ್ ಆಲ್ಫಾ. ಇಲ್ಲಿ ನನಗೆ ಕಾಸ್ 2 ಎಕ್ಸ್ಗೆ ಒಂದು ಫಾರ್ಮುಲಾ ಗೊತ್ತು. ಆ ಫಾರ್ಮುಲಾ ಯಾವುದಂದರೆ 2 ಕಾಸ್ ಸ್ಕ್ವಯರ್ ಎಕ್ಸ್ ಮೈನಸ್ 1. ಅದೇ ರೀತಿ ಕಾಸ್ 2 ಆಲ್ಫಾಗೆ ಸೇಮ್ ಫಾರ್ಮುಲಾ ಅಪ್ಲೈ ಮಾಡಿದ್ರೆ ದಿಸ್ ವಿಲ್ ಬಿ 2 ಕಾಸ್ ಸ್ಕ್ವಯರ್ ಆಲ್ಫಾ ಮೈನಸ್ 1. ಸೊ ಡಿಫರೆನ್ಸ್ ಆಫ್ ದೀಸ್ ಟು ತೊಗೊಂಡ್ರೆ 2 ಕಾಸ್ ಎಕ್ಸ್ ಮೈನಸ್ ಕಾಸ್ 2 ಆಲ್ಫಾ ಎರಡಕ್ಕೂ ಡಿಫರೆನ್ಸ್ ತೊಗೊಂಡ್ರೆ ದಿಸ್ ವಿಲ್ ಬಿ ಈಕ್ವಲ್ಸ್ ಟು 2 ಕಾಸ್ ಸ್ಕ್ವಯರ್ ಎಕ್ಸ್ minus 1 minus of 2 cos square alpha minus 1. Later on it will be equals to 2 cos square x minus 1 minus 2 cos square alpha plus 1. These two gets cancels. So ಅಲ್ಲಿಗೆ 2 cos square x minus 2 cos square alpha ಆಗುತ್ತೆ. ಸೊ ಅದನ್ನೇ ಸೇಮ್ ಥಿಂಗ್ ರೀಪ್ಲೇಸ್ ಮಾಡ್ತೀನಿ, 2 ಕಾಮನ್ ತೆಗೆದು. ಸೊ 2 ಕಾಮನ್ ತೆಗೆದ್ರೆ ದಿಸ್ ವಿಲ್ ಬಿ ಈಕ್ವಲ್ಸ್ ಟು ಕಾಸ್ ಸ್ಕ್ವೇರ್ ಎಕ್ಸ್ ಮೈನಸ್ ಕಾಸ್ ಸ್ಕ್ವಯರ್ ಆಲ್ಫಾ ಹೋಲ್ ಡಿವೈಡ್ಸ್ ಕಾಸ್ ಎಕ್ಸ್ ಮೈನಸ್ ಕಾಸ್ ಆಲ್ಫಾ ಇಂಟು ಡಿ ಎಕ್ಸ್. ದೆನ್ 2 ಆಚೆ ಇಟ್ಟರೆ ದಿಸ್ ವಿಲ್ ಬಿ ಈಕ್ವಲ್ಸ್ ಟು ವಾಟ್, ಕಾಸ್ ಎಕ್ಸ್ ಮೈನಸ್ ಕಾಸ್ ಆಲ್ಫಾ ಇಂಟು cos x plus cos alpha whole divides cos x minus cos alpha into dx. So cos x minus cos alpha gets cancelled. Next again 2 ಆಚೆ ಇದೆ, 2 times of integration of cos x dx ಫಸ್ಟ್ ಪಾರ್ಟ್ ಆದರೆ ಪ್ಲಸ್ ಸೆಕೆಂಡ್ ಪಾರ್ಟಲ್ಲಿ ಕಾಸ್ ಆಲ್ಫಾ ಕಾನ್ಸ್ಟೆಂಟ್ ಆಗುತ್ತೆ. ಸೊ ಓವರಾಲ್ 2 ಕಾನ್ಸ್ಟೆಂಟು, ಇಲ್ಲಿ ಕಾಸ್ ಆಲ್ಫಾ ಕಾನ್ಸ್ಟೆಂಟ್ ಆಗುತ್ತೆ. ಉಳಿದಿದ್ದು ಇಂಟಿಗ್ರೇಷನ್ ಆಫ್ ಡಿ ಎಕ್ಸ್. ನೆಕ್ಸ್ಟು ಇಂಟಿಗ್ರೇಷನ್ ಆಫ್ ಕಾಸ್ ಎಕ್ಸ್ ತೊಗೊಂಡ್ರೆ ಇಂಟಿಗ್ರೇಷನ್ ಆಫ್ ಕಾಸ್ ಎಕ್ಸ್ ಈಸ್ ಸೈನ್ ಎಕ್ಸ್ ಪ್ಲಸ್ ಕಾಸ್ ಆಲ್ಫಾ ಆ್ಯಸ್ ಇಟ್ ಈಸ್. ಇಂಟಿಗ್ರೇಷನ್ ಆಫ್ ಡಿ ಎಕ್ಸ್ ಈಸ್ ಎಕ್ಸ್ ಪ್ಲಸ್ ಸಿ. ನೆಕ್ಸ್ಟ್ ಕ್ವಶನ್ ಈಸ್ ಇಂಟಿಗ್ರೇಷನ್ ಆಫ್ ಸೈನ್ 2x ಇಂಟು ಕಾಸ್ 3x. ಈ ಕ್ವಶನ್ ಸಾಲ್ವ್ ಮಾಡೋದಕ್ಕೆ ಇಲ್ಲಿ ಸೈನ್ ಎಕ್ಸ್ ಕಾಸ್ ಎಕ್ಸ್ ಇರೋದ್ರಿಂದ ಐ ವಿಲ್ ಅಪ್ಲೈ ದ ಫಾರ್ಮುಲಾ ಸೈನ್ ಎಕ್ಸ್ ಕಾಸ್ ವೈ will be equals to 1/2 times of ಇದಾಗುತ್ತೆ sin x cos ಇರೋದ್ರಿಂದ sin of x plus y plus sin of x minus y.
So replace ಆದರೆ sin x is replaced by 2x, cos x is replaced by 3x, which is equals to 1 by 2 times of sin 2x plus 3x is 5x plus sin x is replaced by 2x and y is replaced by 3x. Next ಈಗ this will be equals to 1 by 2 times of sin 5x plus sin of minus x. Next this will be equals to what? 1 by 2 times of sin 5x minus sin x. Right, replace this one in the given question. So replace ಆದರೆ 1 by 2 is constant, take it outside, integration of ಇದೇನಾಗ್ತಿತ್ತು sin 5x ಇದೆ minus sin x into dx. ಸೊ ಈಗ ಫಾರ್ಮುಲಾಗೆ ಅಪ್ಲೈ ಮಾಡಿದ್ರೆ ಈ 1 by 2ನ ಆಚೆ ಇಡ್ತೀನಿ. Integration of sin 5x will be equals to what? This will be equals to minus cos 5x divides 5 minus integration of sin x is minus cos x plus c. Next ಈಗ this will be equals to 1 by 2 ಆಚೆ ಇಟ್ಟಿರ್ತೀನಿ. This will be equals to minus cos 5x divides 5 minus of minus is plus cos x plus c is the answer. Right? These are the all possible exercise questions from exercise number 7.2 and 7.3. All are appeared in previous year examinations. Thank you.